ಮಹಾರಾಷ್ಟ್ರದ ಉಜ್ನಿ ಡ್ಯಾಂನಿಂದ ನಮ್ಮ ನೀರಿನ ಪಾಲು ಕೊಡಬೇಕು ಮತ್ತು ಗಾಣಗಾಪುರದ ದತ್ತಾತ್ರೇಯನ ಕ್ಷೇತ್ರದ ಭಕ್ತಾದಿಗಳಿಗೆ ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಬೇಕು ಎಂದು ಕರ್ನಾಟಕ ಪ್ರಾಂತ್ಯ ರೈತ ಸಂಘದ ಜಿಲ್ಲಾ ಅಧ್ಯಕ್ಷ ಶರಣಬಸಪ್ಪ ವಂಶೆಟ್ಟಿ ಆಗ್ರಹಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಆಲಮಟ್ಟಿ ಡ್ಯಾಂದಿಂದ ಕೃಷ್ಣಾ ಮೇಲ್ದಂಡೆ ಯೋಜನೆ ಭೀಮಾ ನದಿಗೆ ನೀರಿನ ಮೇಲೆ ನಂಬಿ ಬೇಸಿಗೆಯ ಶೇಂಗಾ ಬೆಳೆ ಹಾಕಿದ ರೈತರಿಗೆ ದಿಕ್ಕು ತೋಚದಂತಾಗಿದೆ. ಕಲಬುರಗಿಯ ಅಫಜಲ್ಪುರ ಮತ್ತು ಜೇವರ್ಗಿ ಸೇರಿ ಸುಮಾರು 50 ಹಳ್ಳಿಗಳಲ್ಲಿ ಸಾರ್ವಜನಿಕ ಕುಡಿಯುವ ನೀರಿನ ಸರಬರಾಜು ಆಗುತ್ತಿದೆ ಮತ್ತು ದನ ಕರುಗಳಿಗೆ, ಪ್ರಾಣಿ ಪಕ್ಷಿಗಳಿಗೆ ಬೇಸಿಗೆ ಕಾಲದಲ್ಲಿ ಮತ್ತು ಸ್ವರ್ಣ ಬ್ಯಾರೇಜ್ದಿಂದ ಗಾಣಗಾಪುರ ಗತ್ತರಗಿವರೆಗೆ ಆಲಮಟ್ಟಿ ಡ್ಯಾಂದಿಂದ 2 TMC ನೀರು ಹರಿಸಿ ಮತ್ತು ಮಹಾರಾಷ್ಟ್ರದ ಉಜ್ನಿ ಡ್ಯಾಂನಿಂದ ನಮ್ಮ ನೀರಿನ ಪಾಲು ಕೊಡಬೇಕು. ಗಾಣಗಾಪುರದ ದತ್ತನ ಕ್ಷೇತ್ರದ ಭಕ್ತಾದಿಗಳಿಗೆ ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಬೇಕು ಎಂದು ಸರ್ಕಾರಕ್ಕೆ ಒತ್ತಾಯಿಸಿದರು. ಇವತ್ತು ಮಹಾರಾಷ್ಟ್ರದ ಏನು ಉಜ್ನಿ ಡ್ಯಾಮ್ ಏನಿದೆ, ಮಹಾರಾಷ್ಟ್ರದ ಉಜ್ನಿ ಡ್ಯಾಮಿನಿಂದ ನಮ್ಮ ಕರ್ನಾಟಕಕ್ಕೆ ಬರ್ತಕ್ಕಂಥ ನಮ್ಮ ನೀರಿನ ಪಾಲನ್ನು ಕೊಡೋಕ್ಕೆ ಯಾಕೆ ಮೀನಾಮೇಷ ಅನಿಸ್ತಾ ಇದ್ದಾರೆ, ಅದನ್ನು ನಮ್ಮ ಕರ್ನಾಟಕದ ನೀರಿನ ಪಾಲು ನಮಗೆ ಕೊಡಬೇಕು ಅಂತಕ್ಕಂಥದ್ದನ್ನು ನಾವು ಮುಖ್ಯವಾಗಿ ಒತ್ತಾಯವನ್ನು ಮಾಡ್ತಾಯಿದ್ದೀವಿ. ನಂಬರ್ 1. ನಂಬರ್ 2ನೇದಾಗಿ ಆಲಮಟ್ಟಿ ಡ್ಯಾಮಿನಿಂದ ಇವತ್ತು ಈಗ ಆಲ್ರೆಡಿ ಈ ಒಂದು ಭೀಮಾ ನದಿಗೆ ನೀರು ಬಿಡಬೇಕು, 2 TMC ನೀರು ಅಂತಕ್ಕಂಥ ಮಾತನ್ನು ನಾವು ಕೇಳ್ತಾ ಇದ್ದೀವಿ. ಹೋದ ವರ್ಷ ರೈತರ ಹೋರಾಟ ನಡೆದಿರೋದ್ರಿಂದ 1 TMC ಅನ್ನೋ ನೀರನ್ನು ಅವರು ಬಿಟ್ಟಿದ್ದರು. ಅದನ್ನು ಪೂರ್ತಿ ಎಂಡಿನ ತನಕ ನೀರನ್ನು ಬಂದು ಮುಟ್ಟಲಿಲ್ಲ ಅಂತಕ್ಕಂಥದ್ದು ಕೂಡ ಒಂದು ಕೊರಗಿದೆ. ಆ ಕಾರಣಕ್ಕಾಗಿ ಈ ವರ್ಷ ಆ ರೀತಿ ಆಗಬಾರ್ದು, 2 TMC ನೀರನ್ನು ಆಲಮಟ್ಟಿ ಡ್ಯಾಮ್ನಿಂದ ನಮ್ಮ ಇದಕ್ಕೆ ನೀರು ಬಿಡಬೇಕು ಅಂತಕ್ಕಂಥ ಮಾತನ್ನು, ಭೀಮಾ ನದಿಗೆ ನೀರು ಬಿಡಬೇಕು ಅಂತಕ್ಕಂಥ ಮಾತನ್ನು ಕೇಳಿಕೊಟ್ಟಿವಿ. ಈಗ ಆಲ್ರೆಡಿ ಮೊನ್ನೆ ಜಿಲ್ಲಾಧಿಕಾರಿಗಳ ಕಚೇರಿ ಎದುರುಗಡೆ ರಸ್ತಾರೋಕ ಮಾಡಿ RC ಅವರಿಗೆ ಮತ್ತು ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರವನ್ನು ಕೊಟ್ಟಿದ್ದಾರೆ. ಅದರಲ್ಲೇ ಸಿದ್ದು ಮತ್ತು ಅಶೋಕ್ ಅವರು ಕೂಡಿಕೆಸಿಂದ MI ಪಾಟೀಲ್ ಅವರಿಗೂ ಕೂಡ ಮನವಿ ಪತ್ರವನ್ನು ಸಲ್ಲಿಸಿ ಮತ್ತೆ ಒಂದು ನೀರಾವರಿ ಮಂತ್ರಿ ಒಂದು ಮನವಿ ಪತ್ರವನ್ನು ಮೇಲೂ ಕೂಡ ಮಾಡಿದ್ದಾರೆ ಅಂತಕ್ಕಂಥ ಮಾತನ್ನು ಇಷ್ಟು ಇರ್ತಕ್ಕಂಥದ್ದು. ಆದರೆ ಇಲ್ಲಿವರೆಗೂ ಕೂಡ RC ಅವರು ಒಂದು ಮೀಟಿಂಗನ್ನು ಮಾಡಿದರು. ಮರುದಿನನೇ ಮೀಟಿಂಗ್ ಮಾಡಿ ನೀರಾವರಿ ಅಧಿಕಾರಿಗಳನ್ನು ಕರೆದು ಅಲ್ಲಿ ಒಟ್ಟಾರೆ ಅಂದರೆ 2 TMC ನೀರು ಬಿಡ್ತಕ್ಕಂಥದ್ದು ಸಮಸ್ಯೆ ಏನಿದೆ ಅದಕ್ಕೆ ಬಿಡ್ಲಿಕ್ಕೆ ಅವಕಾಶ ಅದನ್ನು ಇಲ್ಲ ಅಂತಕ್ಕಂಥದ್ದು ಮರುದಿನೇ ಒಂದು ಮೀಟಿಂಗನ್ನು ಮಾಡಿ ಬಿಡೋಕ್ಕೆ ಅವಕಾಶ ಇದೆ, ಬಿಡಬೇಕು ಅಂತಕ್ಕಂಥ ಮಾತನ್ನು ಕೂಡ ಅವರು ಹೇಳಿದ್ದಾರೆ. ಆದರೆ ಇಲ್ಲಿವರೆಗೂ ಕೂಡ ಒಂದು ವಾರದಲ್ಲಿ ನೀರು ಬಿಡ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿ ಇಲ್ಲಿವರೆಗೂ ಕೂಡ ಅವ್ರು ಯಾವುದೇ ಕಾರಣಕ್ಕೂ ಆ ನೀರನ್ನು ಬಿಡಲಾರದೆ ಇರ್ತಕ್ಕಂಥದ್ದು ತುಂಬ ಬೇಸರ ಸಂಗತಿ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀವಿ ಅಂತ ಕೇಳಿದರೆ, ಆ ಅಫಜಲ್ಪುರ್, ಜೇವರ್ಗಿ, ಯಾದಗಿರಿವರೆಗೂ ಕೂಡ ಆಳಂದ ಒಂದು ಸ್ವಲ್ಪ ಬರ್ತದೆ, ಅಲ್ಲಿವರೆಗೂ ಕೂಡ ಇವತ್ತು ಅಲ್ಲಿ ಬೆಳೆದಿರ್ತಕ್ಕಂಥ ಅದೇ ನೀರಿನ ಮೇಲೆ ಅವಲಂಬಿತರಾಗಿ ಕಬ್ಬು ಬೆಳೆದಿದ್ದಾರೆ. ಕಬ್ಬಂತೂ ನೀರಿಲ್ಲದೆ ನಡೆಯೋದಿಲ್ಲ. ಅದಲ್ಲದೆ ಶೇಂಗಾ, ಬೇಸಿಗೆ ಶೇಂಗಾ ಹೋದ ವರ್ಷದ ರೀತಿಯಲ್ಲಿ ನೀರು ಬರ್ತಕ್ಕಂಥ ದೃಷ್ಟಿಕೋನದಲ್ಲಿ ಅದೇ ನೀರಿನ ಮೇಲೆ ನಂಬಿ ಶೇಂಗಾನು ಕೂಡ ಬಿತ್ತಿರ್ತಕ್ಕಂಥವ್ರು, ಸೂರ್ಯಪ್ಪನ್ನು ಕೂಡ ಹಾಕಿರ್ತಕ್ಕಂಥದ್ದು ಇವತ್ತು ಈ ರೀತಿ ಇದೆ. ಹಾಗಾಗಿರೋದ್ರೆ ಸುಮಾರು ಏನಿಲ್ಲ ಅಂದರೆ ಕಬ್ಬಿಂದು ಒಂದು ಊರಿಂದ ಒಂದು ಅಂದಾಜನ್ನು ಲೆಕ್ಕ ಮಾಡಿದರೆ ಒಂದು ಊರಿಂದು ಆ ನೀರಿನಿಂದ ಕನಿಷ್ಠ ಒಂದೇ ಊರಲ್ಲಿ ಏನಿಲ್ಲಪ್ಪ ಅಂತ ಕೇಳಿದರೆ 11 ಕೋಟಿ ರೂಪಾಯಿ ಆದಾಯ ಬರ್ತಕ್ಕಂಥ ಒಂದು ಊರು. ಅದರಲ್ಲಿ ಸುಮಾರು ಹಳ್ಳಿಗಳನ್ನು ಬೆಳೀತಕ್ಕಂಥ ರೈತರ ಕಬ್ಬನ್ನು ಹಾನಿ ಆಗ್ತಕ್ಕಂಥ ಪರಿಸ್ಥಿತಿ ಆಗ್ತದೆ. ನೀರನ್ನು ಒಂದೇ ವಾರಕ್ಕೊಂದು ಸರಿ ಆದರೂ ಕೂಡ ನೀರು ಬೇಕು. ಈ ದಿನದಲ್ಲಿ ಬೇಸಿಗೆಯಿಂದಲೂ 6 ದಿನಕ್ಕೆ ಒಂದು ತಡಿ ನೀರು ಬೇಕಾಗ್ತದೆ. ಇಂಥ ಟೈಮ್ನಲ್ಲಿ ನೀರು ದಿಢೀರಿಸಿ ಬಂದ್ ಮಾಡಿ ಮತ್ತೆ ಪುನಃ ಚಾಲು ಮಾಡೋಕ್ಕೆ ತುಂಬ ಸಂಕಷ್ಟಮಯ ಎನಿಸ್ತಕ್ಕಂಥ ಪರಿಸ್ಥಿತಿ. ಬೆಳೆ ಒಣಗಿ ಹೋದ ಬಳಿಕ ನೀರು ಬಿಟ್ಟರೆ ಉಪಯೋಗ ಇಲ್ಲ ಅನ್ನೋಂಥ ಮಾತನ್ನು ಈ ಸಂದರ್ಭದಲ್ಲಿ ನಾವು ಒತ್ತಾಯವನ್ನು ಮಾಡ್ತಾಯಿದ್ದೀವಿ. ನಮ್ಮ ಭಾಗದಲ್ಲಿ ಇರ್ತಕ್ಕಂಥ ಜಿಲ್ಲಾಧಿಕಾರಿಗಳು RC ಅವರು ತಕ್ಷಣವೇ ಮಧ್ಯಪ್ರವೇಶ ಮಾಡಿ ಆಲಮಟ್ಟಿ ಡ್ಯಾಮಿನಿಂದ ನೀರು ಬಿಡಿಸ್ತಕ್ಕಂಥ ಒಂದು ಪ್ರಯತ್ನವನ್ನು ಕೂಡ ಮಾಡಬೇಕು ಅಂತಕ್ಕಂಥ ಮಾತನ್ನು ಇವತ್ತೊಂದು ಒತ್ತಾಯವನ್ನು ಮಾಡ್ತಾಯಿದ್ದೀವಿ. ಇದರ ಜೊತೆಯಲ್ಲಿ ಸೊಂದ ಬ್ಯಾರೇಜ್ದಲ್ಲಿ 1.5 TMC ನೀರು ಅಂದ್ಕರ ಈಗ ಆಲ್ರೆಡಿ ಪ್ರೆಸೆಂಟ್ ಸ್ಟಾಕ್ ಇದೆ. ಆ ಸೊಂದ ಬ್ಯಾರೇಜ್ನಿಂದ 1.5 TMC ನೀರನ್ನು ಬಿಡೋಕ್ಕೆ ಯಾವುದೇ ಕಾರಣಕ್ಕೂ ಅಡ್ಡಿ ಇಲ್ಲ ಅಂತೇಳಿ ಮೊನ್ನೆ RC ಅವರು ನಡೆಸಿರ್ತಕ್ಕಂಥವ್ರ ಅಧ್ಯಕ್ಷತೆ ಮೀಟಿಂಗಲ್ಲೇ ಅವತ್ತು ಕೂಡ ಹೇಳಿದ್ದಾರೆ. ಇಲ್ಲಿವರೆಗೂ ಕೂಡ ಆ ನೀರನ್ನು ಕೂಡ ಬಿಡಲಾರ್ದಂತ ಇರ್ತಕ್ಕಂಥದ್ದು ಇದು ಭಾಳ ಬೇಸರದ ಸಂಗತಿ ಅನ್ನೋಂಥ ಮಾತನ್ನು ಹೇಳಿಕೆ ನಾವು ಬಯಸ್ತೀವಿ. ಇದ್ರ ಜೊತೆಯಲ್ಲಿ ಯಾವ ಪ್ರಸಿದ್ಧವಾಗಿರ್ತಕ್ಕಂಥ ಒಂದೇನು ಗಾಣಗಾಪುರ ದತ್ತಾತ್ರೇಯ ದೇವಸ್ಥಾನ ಏನಿದೆ, ಆ ಗಾಣಗಾಪುರ ದತ್ತಾತ್ರೇಯ ದೇವಸ್ಥಾನದಲ್ಲಿ ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ, ಡಾಕ್ಟರ್ SB ಕಾಮರೆಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ S ಕಾಮರೆಡ್ಡಿ ಸಾರಥ್ಯದಲ್ಲಿ ಕಳೆದ 11 ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ 24 ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು. ಆರ್ಥೋ ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ, ನ್ಯೂರೋ ಸರ್ಜರಿ, ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ, ಇಂಟರ್ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್, ಪ್ಲಾಸ್ಟಿಕ್ ಸರ್ಜರಿ, ಫೇಶಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ, ದಿನದ 24 ಗಂಟೆ ಲ್ಯಾಬ್ ಸೌಲಭ್ಯ, ದಿನದ 24 ಗಂಟೆ ಮೆಡಿಕಲ್ ಸೌಲಭ್ಯ, ಡಿಜಿಟಲ್ ಎಕ್ಸ್ರೇ, ದಿನದ 24 ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್, ದಿನದ 24 ಗಂಟೆ ಆಂಬ್ಯುಲೆನ್ಸ್ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ
ಸರ್ಕಾರಿ ಐಟಿಐ ಕಾಲೇಜು ಮುಂಭಾಗ, ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ, ಕಲಬುರಗಿ. ಫೋನ್ ನಂಬರ್ 084722566163.